ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. KCET 2026 ವಿದ್ಯಾರ್ಥಿಗಳೇ, ನೀವು ಈಗ ಕಾಯುತ್ತಿರುವ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಸೆಕೆಂಡ್ ರೌಂಡ್ ಯಾವಾಗ ಶುರುವಾಗುತ್ತದೆ? ಕಟ್ ಆಫ್ ಹೆಚ್ಚಾಗುತ್ತದೆಯೋ ಅಥವಾ ಕಡಿಮೆ ಆಗುತ್ತದೆಯೋ? ಎಡಿಟ್ ಆಪ್ಷನ್ನಲ್ಲಿ ಏನು ಮಾಡಬೇಕು? ಮತ್ತು ಇತರ ಸಂಪೂರ್ಣ ಮಾಹಿತಿ, ಎರಡನೇ ರೌಂಡ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಎರಡನೇ ರೌಂಡ್ಗೆ ಯಾರ್ಯಾರು ಹೋಗಿರ್ತೀರಾ ಪ್ರತಿಯೊಬ್ಬರಿಗೂ ಇದು ಬೇಕಾಗಿರುವಂಥ ಮಾಹಿತಿನೇ. KCET ರೌಂಡ್ 2 ಯಾವಾಗ? KA ಇನ್ನೂ ರೌಂಡ್ 2 ಅಧಿಕೃತವಾಗಿ ದಿನಾಂಕವನ್ನು ಪ್ರಕಟಿಸಿಲ್ಲ. ಆದರೆ ಪ್ರಸ್ತುತ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಆಧಾರದ ಮೇಲೆ ರೌಂಡ್ 2 ಆಗಸ್ಟ್ 2ನೇ ವಾರದಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ. ಅಧಿಕೃತ ವೇಳಾಪಟ್ಟಿ ಪ್ರಕಟಿಸಿದ ತಕ್ಷಣ ನಮ್ಮ ವಾಟ್ಸಪ್ ಚಾನಲಲ್ಲಿ ಡೈರೆಕ್ಟ್ ಲಿಂಕ್ ಕಳಿಸಲಾಗುವುದು. ಇಲ್ಲಾಂದರೆ KA ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ನಮ್ಮ ವಾಟ್ಸಪ್ ಚಾನಲ್ ನೀವು ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ವಾಟ್ಸಪ್ ಚಾನಲ್ದು. ಎಡಿಟ್ ಆಪ್ಷನ್ ಎಂದರೇನು? ರೌಂಡ್ 1 ನಂತರ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿಯನ್ನು ತಿದ್ದುಪಡಿ ಮಾಡುವ ಅವಕಾಶ ನೀಡಲಾಗುತ್ತದೆ. ಅಂದರೆ ನೀವು ಈ ಸಮಯದಲ್ಲಿ ಏನು ಮಾಡ್ಬೋದು ಅಂದರೆ ಕಾಲೇಜುಗಳ ಕ್ರಮವನ್ನು ಬದಲಾಯಿಸಬಹುದು. ಈಗ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಕಾಲೇಜ್ ಫಸ್ಟ್ ಇರೋದು ಎಕ್ಸಾಂಪಲ್ಗೆ 5 ಹಾಕಬೇಕು ಅಂದರೆ ಫಸ್ಟ್ ಅಂತ ನೀವು 5 ಹಾಕ್ಬೋದು. ಅಂದರೆ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡ್ಬೋದು. ಮತ್ತು ಬೇಡದೆ ಓದಿದ ಕಾಲೇಜು ನಿಮಗೆ ಬೇಡದೆ ಓದಿದ ಕಾಲೇಜನ್ನ ಡಿಲೀಟ್ ಮಾಡ್ಬೋದು. ಆದರೆ ಒಂದು ಮುಖ್ಯವಾದ ವಿಷಯ ಅಂದರೆ ಕಾಲೇಜನ್ನ ಸೇರ್ಸೋಕ್ಕಾಗಲ್ಲ, ಹೊಸ ಬ್ರಾಂಚ್ನೂ ಕೂಡ ಸೇರ್ಸೋಕ್ಕಾಗಲ್ಲ. ಇದು ನಿಮ್ಮ ಕೊನೆಯ ಉತ್ತಮ ಅವಕಾಶಗಳಲ್ಲಿ ಒಂದಾಗಿದೆ. ಈಗೇನು ಎಡಿಟ್ ಆಪ್ಷನ್ ಬಿಟ್ಟಾಗ ನೀವು ಪ್ರಿಯಾರಿಟಿ ಆರ್ಡರ್ ಚಾಯ್ಸ್ ಮಾಡ್ತೀರಾ ಮತ್ತು ಬೆಳೆದು ಓದಿದ ಕಾಲೇಜ್ ಡಿಲೀಟ್ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ಸೀಟ್ ಸಿಗುತ್ತಾ ಇಲ್ವೋ ಅಂತ ಅದರ ಮೇಲೆ ಡಿಸೈಡ್ ಆಗುತ್ತೆ. ಕಟ್ ಆಫು ಏಕೆ ಹೆಚ್ಚಾಗಬಹುದು ಅಂದರೆ ಕೆಲವು ಕಾಲೇಜುಗಳಲ್ಲಿ ಉತ್ತಮ ಬ್ರಾಂಚ್ಗಳಿವೆ, ಹೆಚ್ಚು ಬೇಡಿಕೆ ಇರುತ್ತದೆ, ಹೆಚ್ಚು ವಿದ್ಯಾರ್ಥಿಗಳು ಅದೇ ಕಾಲೇಜಿನ ಮೇಲೆ ಆಯ್ಕೆಯಾಗಿ ಇಟ್ಟಿರುತ್ತಾರೆ, ಕಟ್ ಆಫ್ ಹೆಚ್ಚಾಗುತ್ತದೆ. ಆದರೆ ಹೊಸ ವಿದ್ಯಾರ್ಥಿಗಳು ರೌಂಡ್ 2ನಲ್ಲಿ ಸೇರಿದರೂ ಸ್ಪರ್ಧೆ ಹೆಚ್ಚಾಗಬಹುದು. ಏಕೆಂದರೆ ಕಟ್ ಆಫ್ ಏಕೆ ಜಾಸ್ತಿ ಆಗ್ಬೋದು ಅಂದರೆ ಈಗ ಫಸ್ಟ್ ರೌಂಡ್ನಲ್ಲಿ ಯಾರು ಈಗ ಸೀಟ್ ಸಿಕ್ಕಿರುತ್ತೆ ಅವ್ರು 4th ಆಪ್ಷನ್ ಕ್ವಿಕ್ ಮಾಡಿರ್ತಾರೆ. KCETಯಿಂದನೇ ಕ್ವಿಕ್ ಮಾಡಿ ಅವರು ಬೇರೆ ಕಡೆ ಸೇರ್ಕೊಂಡಿರ್ತಾರೆ ಅಂಥ ಸೀಟ್ಗಳು. ಮತ್ತು ವೇಕೆನ್ಸಿ ಸೀಟ್ ಇನ್ನೂ ಜಾಸ್ತಿ ಆಯ್ತವೆ ನಾವು ಸೀಟ್ಗಳು. ಮತ್ತು ಕ್ಯಾಟಗರಿ ಮೇಲಾದರೂ ಡಿಪೆಂಡ್ ಆಗುತ್ತೆ. ಮತ್ತು 1ನಲ್ಲಿ ಸೀಟ್ ಸಿಕ್ಕಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಕೆಲವು ಮ್ಯಾನೇಜ್ಮೆಂಟ್ ಅಥವಾ ಕಾಮಿಡ್ಕೆ ಮೂಲಕ ಪ್ರವೇಶ ಪಡೆಯಬಹುದು. ಅಂಥ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ ಅಂದರೆ KCET ಫಸ್ಟ್ ರೌಂಡ್ನಲ್ಲಿ ಚಾಯ್ಸ್ 4 ಕ್ಲಿಕ್ ಮಾಡಿರ್ತಾರೆ. ಆ ಸೀಟ್ಗಳು ಇನ್ನೂ ಖಾಲಿ ಆದಾಗ ಇನ್ನು ಸೆಕೆಂಡ್ ರೌಂಡಲ್ಲಿ ಸೀಟ್ ಜಾಸ್ತಿ ಆಗುತ್ತೆ, ಆಗ ಕಟ್ ಆಫ್ ಜಾಸ್ತಿ ಆಗ್ಬೋದು. ಮತ್ತು ನಿಮಗೆ ಯಾರಿಗೆ ಸೀಟ್ಸೇ ಸಿಕ್ಕಿಲ್ಲ ಅವ್ರಿಗೆ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ಮುಖ್ಯವಾಗಿ ಏನಂದರೆ ರೌಂಡ್ 2ನಲ್ಲಿ ಹಲವರಿಗೆ ಉತ್ತಮ ಕಾಲೇಜು ಮತ್ತು ಉತ್ತಮ ಬ್ರಾಂಚ್ ಸಿಗುವ ಚಾನ್ಸಸ್ ಜಾಸ್ತಿ ಕೂಡ ಇರುತ್ತೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಆಪ್ಷನ್ ಎಂಟ್ರಿ. ಅಂದರೆ ಈಗ ನೀವೇನು ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ ಆವಾಗ ನೀವು ಪ್ರಿಯಾರಿಟಿ ಆರ್ಡರ್ ಯಾವ ಥರ ನೀವು ಚಾಯ್ಸ್ ಮಾಡ್ತೀರಾ ನಿಮ್ಮ ರ್ಯಾಂಕಿಂಗ್ ತಕ್ಕಂತೆ ಅದು ಅದ್ರ ಮೇಲೆ ಡಿಪೆಂಡ್ ಆಗೋದು. ಕಟ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ನಿಮ್ಮ ರ್ಯಾಂಕ್ ನೋಡಿ ಸರಿಯಾದ ಕ್ರಮದಲ್ಲಿ ಆಯ್ಕೆ ಹಾಕಿ ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. KCET 2026 ರೌಂಡ್ 2 ಎಡಿಟ್ ಆಪ್ಷನ್, ಕಟ್ ಆಫ್ ಅನಲೈಸ್ ಮತ್ತು ಕಾಲೇಜು ಆಯ್ಕೆಗಳು ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.